ನಮಸ್ಕಾರ ಸ್ನೇಹಿತರೆ, ಬನ್ನಿ ಇವತ್ತು ಒಂದು ಬ್ರೆಡ್ ರೋಲ್ ಮಾಡೋದು ಹೇಳ್ಕೊಡ್ತೀನಿ. ಒಂದು 8-10 ಸ್ಲೈಸು ಸಾಲ್ಟ್ ಬ್ರೆಡ್ ತೊಗೊಂಡಿದ್ದೀನಿ. ಎಲ್ಲ ಪದಾರ್ಥ ತೋರಿಸ್ತಾ ಇದ್ದೀನಿ. ಗರಂ ಮಸಾಲ ಅರ್ಧ ಸ್ಪೂನು, 3 ಈರುಳ್ಳಿ, ಒಂದು ಕಾಲು ಚಿಕ್ಕ ಬೀಟ್ರೂಟು, 2 ಕ್ಯಾರೆಟು, ಒಂದು ಕಾಲು ಭಾಗದಷ್ಟು ಬಟಾಣಿ, ಹಸಿ ಬಟಾಣಿ, ಒಂದು 8-10 ಹುರುಳಿಕಾಯಿ, 3 ಆಲೂಗೆಡ್ಡೆ, 2 ಕ್ಯಾರೆಟ್, ಒಂದು ದಪ್ಪ ಮೆಣಸಿನ್ಕಾಯಿ, ಒಂದು ಕಟ್ಟು ಪಾಲಕ್ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ. ಇದು ಸುಮ್ಮನೆ ಬೈಂಡಿಂಗಿಗೆ ಅಂತ ಒಂಚೂರು ಮೈದಾ ಇಟ್ಕೊಂಡಿದ್ದೀನಿ, ಒಂದು 2 ಸ್ಪೂನಷ್ಟು ಅರಿಶಿನ, ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ. ಇದು ಚಟ್ನಿಗೆ ಕೊನೆಯಲ್ಲಿ ತೋರಿಸ್ತೀನಿ. ಇದು ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡ್ರು, ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರು, ಒಂದು ತುಂಡು ಶುಂಠಿ, ಧನಿಯಾ ಪೌಡ್ರು, ನಿಂಬೆಹಣ್ಣು ಮತ್ತು ಕರಿಯಕ್ಕೆ ಎಣ್ಣೆ. ಬನ್ನಿ ಮಾಡೋದು ಹೇಗೆ ನೋಡೋಣ. ಆಲೂಗೆಡ್ಡೆನ ಹೆಚ್ಚಿಬಿಟ್ಟು ಉಪ್ಪು ಹಾಕಿ ಬೇಯಿಸಿಟ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂದು 3 ಸ್ಲೈಸ್ ಬ್ರೆಡ್ಡನ್ನು ಹಾಕಿ ಪುಡಿ ಮಾಡಿಟ್ಕೊಳ್ಳೋಣ. ಒಂದು ಅರ್ಧ ಬಟ್ಲಷ್ಟು ಪುಡಿ ಬೇಕು ನಮ್ಗೆ ಇದು ಮಾಡೋಕ್ಕೆ. ಸೊ ನೋಡಿ, ಪುಡಿ ಮಾಡೋದು ತೋರಿಸ್ತಾ ಇದ್ದೀನಿ. ಬ್ರೆಡ್ಡನ್ನು ಒಂದು ಪಾತ್ರೆಯಲ್ಲಿ ಬಿಸಿ ನೀರು ಕುದಿಸಿ ಆರಿಸ್ಬಿಡೋಣ. ಆರಿಸ್ಬಿಟ್ಟು ಇದಕ್ಕೆ ಪಾಲಕ್ ಸೊಪ್ಪು ಹಾಕಿ ತಕ್ಷಣ ತೆಗೆದುಬಿಡೋಣ. ಕುದಿಸೋದೇನಿಲ್ಲ, ಬಿಸಿ ನೀರಲ್ಲಿ ಅದ್ದಿ ತೆಗಿಯೋದಷ್ಟೇ. ಆಮೇಲೆ ಇದನ್ನು ಒಂದು ಪ್ಯೂರಿ ಮಾಡ್ಕೊಳ್ಳೋಣ. ನುಣ್ಣಕ್ಕೆ ಒಂದು ಜಾರ್ಗೆ ಹಾಕ್ಬಿಟ್ಟು ಅದನ್ನು ಒಂದು ಕಡೆ ಎತ್ತಿಟ್ಕೊಳ್ಳೋಣ. ನೋಡಿ, ಪಾಲಕ್ ಸೊಪ್ಪು ಸುಮ್ಮನೆ ನೆನೆಸ್ಬಿಟ್ಟು ಬಿಸಿನೀರಲ್ಲಿ ತೆಗಿತಾ ಇದ್ದೀನಿ. ನೀವು ಹೀಗೆ ಮಾಡಿಟ್ಕೊಳ್ಳಿ, ತುಂಬ ರುಚಿಯಾಗುತ್ತೆ ಫ್ರೆಂಡ್ಸ್. ನೀವು ಮಾಡಿ ನೋಡಿ. ಮತ್ತು ಆಲೂಗೆಡ್ಡೆ ಬೆಂದಿದೆ, ಇದಕ್ಕೆ ಸಿಪ್ಪೆ ತೆಗೆದು ಚೆನ್ನಾಗಿ ಮ್ಯಾಶ್ ಮಾಡಿ ಇಟ್ಕೊಳ್ಳೋಣ. 3 ಈರುಳ್ಳಿ ಇಟ್ಕೊಂಡಿದ್ವಲ್ಲ, ಅದರಲ್ಲಿ 1 ಈರುಳ್ಳಿ ಮಾತ್ರ ತೆಗೆದು ಸಣ್ಣಕ್ಕೆ ಈರುಳ್ಳಿ, ಒಂದು 2 ಹಸಿಮೆಣಸಿನ್ಕಾಯಿ ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಳೋಣ. ಬಾಕಿ ಎಲ್ಲ ತರಕಾರಿನೂ ನುಣ್ಣಕ್ಕೆ ನಾನು ಚಾಪರಲ್ಲಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಒಂದು ಬಾಣಲೆ ಇಟ್ಬಿಟ್ಟು ಒಂದು 5-6 ಸ್ಪೂನ್ ಎಣ್ಣೆ ಹಾಕೋಣ. ಫಸ್ಟ್ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ವಲ್ಲ, ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಹುರಿಯೋಣ. ನೋಡಿ, ಹುರಿದಾದ್ಮೇಲೆ ಎಲ್ಲ ತರಕಾರಿನೂ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಸಣ್ಣಕ್ಕೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸೋಣ ಫ್ರೆಂಡ್ಸ್. ಒಂದು ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಬೇಯಿಸೋಣ. ಸಣ್ಣಕ್ಕೆ ಹೆಚ್ಚಿರೋದ್ರಿಂದ ಬೇಗ ಬೆಂದೋಗುತ್ತೆ. ನೋಡಿ, ಇವಾಗ ಇದಕ್ಕೆ ಅರಿಶಿನದ ಪುಡಿ ಹಾಕೋಣ. ಎಲ್ಲ ಪದಾರ್ಥ ತೋರಿಸಿದ್ನಲ್ಲ, ಉಪ್ಪು ಹಾಕೋಣ. ನೋಡಿ, ಉಪ್ಪು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕೆದ್ಕೋಣ. ಇದಿಷ್ಟು ಹಾಕ್ಬಿಟ್ಟು ಆಮೇಲೆ ಮ್ಯಾಶ್ ಮಾಡಿಟ್ಕೊಳ್ಳೋಣ. ಇದನ್ನು ಬಟಾಣಿನ ಬೇಯಿಸ್ಬಿಟ್ಟು ಅದನ್ನು ಹಾಕ್ಬಿಡೋಣ. ಹಾಕ್ಬಿಟ್ಟು ಮ್ಯಾಶ್ ಮಾಡಿಟ್ಟಿರೋ ಆಲೂಗೆಡ್ಡೆನೂ ಹಾಕೋಣ. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಆ್ಯಕ್ಚುಲಿ ಕಟ್ಲೆಟ್ಟು ಇದರಲ್ಲೇ ಮಾಡಿಬಿಡ್ಬೋದು. ಎಲ್ಲ ಹಾಕಿದ್ಮೇಲೆ ನೋಡಿ, ಎಲ್ಲ ತರಕಾರಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮ್ಯಾಶ್ ಮಾಡಿ ಬೆಂದಿದೆ. ಈಗ ನೋಡಿ, ಇವಾಗ ನಾನು ಇದಕ್ಕೆ ಬೇಯಿಸಿಟ್ಕೊಂಡಿರೋ ಪಾಲಕ್ ಪ್ಯೂರಿ ಹಾಕ್ತೀನಿ. ಇವಾಗ ಕಲರ್ ಚೇಂಜ್ ಆಗೋಗುತ್ತೆ, ಯಾಕೆಂದರೆ ಗ್ರೀನು ಮತ್ತು ಬೀಟ್ರೂಟ್ ಎರಡೂ ಸೇರಿಕೊಂಡು ಸ್ವಲ್ಪ ಬೇರೆ ಕಲರೇ ಬರುತ್ತೆ. ಇವಾಗ ಇದು ಧನಿಯಾ ಪೌಡ್ರು, ಗರಂ ಮಸಾಲ ಪೌಡ್ರು, ಜೀರಾ ಪೌಡ್ರು, ಚಿಲ್ಲಿ ಪೌಡ್ರು ಅಷ್ಟನ್ನು ಹಾಕೋಣ. ಇಟ್ಕೊಂಡಿದ್ವಲ್ಲ ಅದಷ್ಟನ್ನು ನೋಡಿ, 3 ಹಾಕಿ ಮಿಕ್ಸ್ ಮಾಡೋಣ ಫ್ರೆಂಡ್ಸ್. ಚೆನ್ನಾಗಿ ಚಿಲ್ಲಿ ಪೌಡ್ರ್ ಹಾಕೋದು ತೋರಿಸ್ತಾ ಇದ್ದೀನಿ. ಕಡಿಮೆನೇ ಹಾಕಿ, ಯಾಕೆ ಅಂದರೆ ಆಲ್ರೆಡಿ ಗ್ರೀನ್ ಚಿಲ್ಲಿ ಯೂಸ್ ಮಾಡಿದ್ದೀವಲ್ಲ ಫಸ್ಟೇ ಈರುಳ್ಳಿ ಜೊತೆ, ಅದರಿಂದ ಸ್ವಲ್ಪನೇ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಬ್ರೆಡ್ಡು ಮಿಕ್ಸಿಲಿ ಹಾಕಿಟ್ಕೊಂಡಿದ್ವಲ್ಲ ಬ್ರೆಡ್ ಪೌಡ್ರು, ಇದನ್ನು ಹಾಕೋಣ. ಸೊ ಇದೆಲ್ಲ ಹಾಕಿ ನೋಡಿ, ಒಳ್ಳೆ ಪಲ್ಯ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ತುಂಬ ರುಚಿಯಾಗಿರುತ್ತೆ ಪಲ್ಯ. ನೀವು ಟ್ರೈ ಮಾಡಿ ನೋಡಿ. ಬ್ರೆಡ್ಡು ಅದ್ರ ಜೊತೆನೇ ಹಾಕಿರೋದು. ನೋಡಿ, ಈಗ ಪಲ್ಯ ತಳ ಬಿಟ್ಟು ಬರ್ತಾಯಿದೆ. ಈಗ ಆಗಿದೆ ನೋಡಿ. ಒಂದು ತಟ್ಟೆ ತೊಗೊಂಡು ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದೊಂದೇ ಸ್ಲೈಸ್ ಹೀಗೆ ಅದ್ದಿ ಕೈ ಮೇಲೆ ಹಾಕ್ಕೊಂಡು ಹಿಂಡಿ ಬಿಡೋಣ. ನೀರೆಲ್ಲ ತೆಗೆದುಬಿಟ್ಟು ಪಲ್ಯನ ಒಂದು ಉಂಡೆ ಮಾಡಿ ಇದ್ರೊಳಗೆ ಇಟ್ಕೊಳ್ಳೋಣ. ನೋಡಿ, ತೋರಿಸ್ತಾ ಇದ್ದೀನಿ ಹೇಗೆ ಹಿಂಡೋದು ಅಂತ. ಇದು ಪಾಮ್ ಮೇಲೆ ಇಟ್ಕೊಳ್ಳಿ ಅದನ್ನು. ನೋಡಿ, ಹಿಂಗೆ ಹಾಕ್ಬಿಟ್ಟು ಒಂದು ಶಂಖದ ಶೇಪ್ಗೆ ಮಾಡೋಣ. ಇದನ್ನ ರೌಂಡಿಗೆ ಬೇಕಾದ್ರೂ ಮಾಡ್ಕೋಬೋದು. ನಿಮ್ಗೆ ಹೇಗೆ ಇಷ್ಟನೋ ಆ ಶೇಪಿಗೆ ಮಾಡ್ಕೋಬೋದು. ನಾನಿಲ್ಲಿ ಇದು ಈಸಿ ಅಂದ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ. ನೋಡಿ, ಶಂಖದ ಶೇಪಿಗೆ ಬರುತ್ತೆ. ಏನಾದ್ರು ಬಿಟ್ಟು ಹೋಗ್ತಾ ಇದೆ ಅಂತಂದರೆ ಅದನ್ನೊಂಚೂರು ಹಾಗೆ ಸರಿ ಮಾಡ್ಕೊಳ್ಳಿ. ಮಾಡಿಕೊಂಡು ಎಲ್ಲನೂ ಕರೆದು ಬಿಡೋಣ. ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡೋಣ. ನೋಡಿ, ಎಲ್ಲನೂ ತುಂಬ ಗರಿಗರಿಯಾಗುತ್ತೆ, ತುಂಬ ಟೇಸ್ಟಾಗಿರುತ್ತೆ. ನೋಡಿ ಫ್ರೆಂಡ್ಸ್, ನೀವು ಒಂದು ಸಲ ಟ್ರೈ ಮಾಡಿ ಹೇಳಿ ಈ ರೆಸಿಪಿ. ನೋಡಿ, ಹೀಗೆ ಎಲ್ಲ ಚೆನ್ನಾಗಿ ಕೆಂಪು ಬಣ್ಣ ಆಗೋವರೆಗೂ ಸೀಸೋದು ಬೇಡ, ಚೆನ್ನಾಗಿ ಒಳ್ಳೆ ಹೊಂಬಣ್ಣಕ್ಕೆ ಹುರ್ಕೊಳ್ಳೋಣ. ಬ್ರೆಡ್ಡು ಮತ್ತೆ ಗರಿಗರಿಯಾಗುತ್ತೆ ಈ ಥರ ಕರೆದಾಗ. ನೋಡಿ, ಎಷ್ಟು ಚೆನ್ನಾಗಾಗಿದೆ. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್, ಮಾಡಿ ನೋಡಿ. ಚೆನ್ನಾಗಿ ಎಲ್ಲ ಕರೆದು ಮನೆಗೆ ಯಾರು ಬರ್ತಾರೆ ಅಂದರೆ ಆರಾಮಾಗಿ ಈ ರೆಸಿಪಿ ಮಾಡಿ ಕೊಟ್ಬಿಡ್ಬೋದು. ತುಂಬಾ ಚೆನ್ನಾಗಿ ಟೀ ಟೈಮ್ಗೆಲ್ಲ ಚೆನ್ನಾಗಿರುತ್ತೆ. ಒಳ್ಳೆ ಸ್ನ್ಯಾಕ್ಸ್ ಇದು.
ಆಯಿಲ್ ಒಂಚೂರು ಜಾಸ್ತಿ ಅನಿಸುತ್ತೆ, ಆವಾಗ ನೀವು ಇದನ್ನು ತೆಗೆದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಬಿಟ್ರೆ ಅದರಲ್ಲಿರೋ ಆಯಿಲ್ ಬಿಟ್ಟೋಗುತ್ತೆ. ಹಿಂಗೆ ಚೆಕ್ ಮಾಡಿದ್ರೆ ನೋಡಿ ಹಾರ್ಡ್ ಆಗಿರೋದು ಗೊತ್ತಾಗುತ್ತೆ, ಅಂದರೆ ಕ್ರಿಸ್ಪಿಯಾಗಿರೋದು. ನೋಡಿ ಎಲ್ಲ ರೆಡಿಯಾಗಿದೆ ಫ್ರೆಂಡ್ಸ್, ನೀವು ಟ್ರೈ ಮಾಡಿ. ಇದಕ್ಕೆ ಒಂದು ಪುದೀನ ಚಟ್ನಿ ಮಾಡಿದ್ದೀನಿ, ಇದಾದಮೇಲೆ ತೋರಿಸ್ತೀನಿ. ಇದೇ ವಿಡಿಯೋನಲ್ಲಿ ಕಂಟಿನ್ಯೂಷನ್ ಇದೆ ಚಟ್ನಿ, ನೋಡ್ಕೊಳ್ಳಿ ಹೇಗೆ ಮಾಡೋದು ಅಂತ. ಚಟ್ನಿನೂ ತುಂಬ ಟೇಸ್ಟಿಯಾಗಿರುತ್ತೆ, ಮಾಡಿ. ಇದಕ್ಕೆ ಒಳ್ಳೆ ಕಾಂಬಿನೇಷನ್ನು. ನೋಡಿ ಇದು ಕ್ರಿಸ್ಪಾಗಿರೋದು ತೋರಿಸ್ತಾ ಇದ್ದೀನಿ ಅಷ್ಟೇ ನಾನು. ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ. ಒಂದು ಚಟ್ನಿ ಜಾರ್ಗೆ ಒಂದು ಸ್ವಲ್ಪ ಪುದೀನ ಹಾಕ್ಕೊಳ್ಳೋಣ, ಚೂರು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ, ಒಂದು ಅರ್ಧ ಕಟ್ಟಷ್ಟು ಚಿಕ್ಕ ಕಟ್ ತೊಗೊಂಡಿದ್ದೀನಿ ನಾನು, ಚೆನ್ನಾಗಿ ತೊಳೆದು ಹಾಕ್ಕೊಳ್ಳೋಣ. ಒಂದೆರಡು ಮಾವಿನಕಾಯಿ ಪೀಸ್ ಇತ್ತು ನೋಡಿ ಮನೇಲಿ, ಹಾಕ್ಕೊಳ್ತಾ ಇದ್ದೀನಿ. ಸಣ್ಣಗೆ ಕಟ್ ಮಾಡಿ ಹಾಕೋಣ, ದಪ್ಪಗೆ ಹಾಕ್ಬಿಟ್ಟೆ ಈಗ ಕಟ್ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ ಅದನ್ನು ಕಟ್ ಮಾಡಿಬಿಡೋಣ. ಮಾವಿನಕಾಯಿ ನೋಡಿ ಸಣ್ಣ ಹೋಳು ಮಾಡಿ ಹಾಕ್ಕೊಳ್ಳೋಣ. ಮಾವಿನಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ ಇದೆಲ್ಲ ಸೇರಿದ್ರೆ ಒಳ್ಳೆ ರುಚಿ ಕೊಡುತ್ತೆ. ಟ್ರೈ ಮಾಡಿ ನೋಡಿ ಈ ಚಟ್ನಿ. ಆ್ಯಕ್ಚುಲಿ ಹೆಲ್ದಿ ರೆಸಿಪಿ ಇದು. ಒಂದು 3-4 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಖಾರ ಇರಲಿಲ್ಲ ಇದು, ಅದರಿಂದ 4 ಹಾಕಿದ್ದೀನಿ. ನಿಮಗೆ ನಿಮ್ಮ ಮನೇಲಿರೋ ಮೆಣಸಿನ್ಕಾಯಿ ಖಾರ ಅನಿಸಿದ್ರೆ ಒಂದು 2 ಹಾಕ್ಕೊಳ್ಳಿ. ಒಂಚೂರು ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ ಎಲ್ಲ ಹಸಿನೇ ಫ್ರೆಂಡ್ಸ್, ಇದು ಯಾವುದು ಏನು ಹುರಿದೇನೂ ಮಾಡಿಲ್ಲ, ಎಲ್ಲ ಹಸಿದೆ ಚಟ್ನಿ. ಈ ಚಟ್ನಿ ಎಲ್ಲದಕ್ಕೂ ಆಗುತ್ತೆ, ಸ್ಯಾಂಡ್ವಿಚ್ಗೂ ಆಗುತ್ತೆ. ನೋಡಿ ಒಂಚೂರು ಶುಂಠಿ ಹಾಕ್ತಾಯಿದ್ದೀನಿ. ಆಲ್ಮೋಸ್ಟ್ ಎಲ್ಲದಕ್ಕೂ, ಈವನ್ ಪರೋಟ ಮಾಡಿದ್ರು ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ನೋಡಿ ಮಾಡಿ ನೋಡಿ. ಒಂಚೂರು ಆಮ್ಚೂರು ಪೌಡ್ರು, ಒಂಚೂರು ಜೀರಾ ಪೌಡ್ರ್ ಹಾಕ್ಕೋತಾ ಇದ್ದೀನಿ, ಕಾಲು ಸ್ಪೂನ್ ಅಷ್ಟೇ ಹಾಕ್ಕೊಳ್ಳಿ. ಜೀರಾ ಪೌಡ್ರ್ ಹಾಕ್ಕೊಳ್ಳೋದು ತೋರಿಸ್ತೀನಿ, ಇನ್ನೇನೂ ಇಲ್ಲ. ನೋಡಿ ಇಷ್ಟು ಹಾಕ್ಕೊಂಡು ಒಂಚೂರು ಉಪ್ಪು, ಕಲ್ಲುಪ್ಪು ಹಾಕ್ಕೋತಾ ಇದ್ದೀನಿ, ಒಂದು ಕಾಲು ಸ್ಪೂನಷ್ಟು ಸಾಕಾಗುತ್ತೆ. ನುಣ್ಣಕ್ಕೆ ರುಬ್ಕೊಳ್ಳೋಣ. ಇದು ಹಸಿದೆ ಚಟ್ನಿ, ಇದಕ್ಕೆ ಒಗ್ಗರಣೆ ಏನೂ ಇಲ್ಲ. ಒಂದು 4-5 ಡ್ರಾಪ್ ನಿಂಬೆ ರಸನೂ ಹಾಕ್ಬಿಡೋಣ. ಮಾವಿನಕಾಯಿ ಆಲ್ರೆಡಿ ಹಾಕಿದ್ದೀವಿ, ಸೊ ತಡಿಯುತ್ತೆ. ಒಂದು 4-5 ಡ್ರಾಪ್ ನಿಂಬೆ ರಸ ಹಾಕಿದ್ರೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರೋ ಚಟ್ನಿನೂ ರೆಡಿ ಆಯಿತು, ಬ್ರೆಡ್ ರೋಲು ರೆಡಿ ಆಯಿತು. ನಂದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ರೆಸಿಪಿಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.